ಅನೇಕರಿಗೊಂದು ಸಂಶಯವೂ ಇದೆ. ಷಷ್ಠಿ ಪೂರ್ತಿ, ಸಪ್ತತಿ, ಸಹಸ್ರಚಂದ್ರ ದರ್ಶನ ಶಾಂತಿಗಳನ್ನೇ ಇಲ್ಲಿ ಮಾಡ್ತಾರೆಯೇ ಅಥವಾ ಇದು ಪ್ರತ್ಯೇಕವಾದಂತಹ ವ್ಯವಸ್ಥೆಯೇ ಇತ್ಯಾದಿ ಸಹಜವಾದಂತಹ ಸಂಶಯಗಳಿರುವಂಥದ್ದು. ಆದರೆ ಇದು ಸಾಮೂಹಿಕವಾಗಿ ತಮ್ಮೆಲ್ಲರಿಗೂ ಪೂಜ್ಯ ಶ್ರೀ ಸಂಸ್ಥಾನದವರು ನಾಮಕರಣವನ್ನು ಮಾಡಿ ಅನುಗ್ರಹಿಸಿದ್ದಾರೆ. ಸಂಧ್ಯಾ ಮಂಗಲ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರ ವೈಶಿಷ್ಟ್ಯವೇನು ಅಂದರೆ ಈ ವಯೋಮಾನದಲ್ಲಿ ನಮಗೆ ಸಮಸ್ತ ದುರಿತಗಳು ನಿವಾರಣೆಯಾಗಲಿ ಎಂಬುದಾಗಿ ಸಾಮೂಹಿಕವಾಗಿ ಮಾಡುವಂತಹ ಪ್ರಾರ್ಥನೆಯ ಜೊತೆಯಲ್ಲಿ ಗುರು ಸನ್ನಿಧಿಯಲ್ಲಿ ಯಾಗ ಮಾಡಿದಂತಹ ಸರ್ವಸ್ವವನ್ನು ಅರ್ಪಿಸಿದಂತಹ ಸಮಾಜಕ್ಕಾಗಿ ತನ್ನ ಕುಲೋದ್ಧಾರಕ್ಕಾಗಿ ಸರ್ವಸ್ವವನ್ನು ಅರ್ಪಣೆ ಮಾಡಿದಂತಹ ಈ ಜೀವಗಳಿಗೆ ಮುಂದಿನ ಬದುಕು ಸುಖಮಯವಾಗಿರಬೇಕು, ಸಂತೋಷಮಯವಾಗಿರಬೇಕು ಎಂಬುದಾಗಿ ಗುರು ಅನುಗ್ರಹ ಪ್ರಾಪ್ತಿಯ ಪೂರ್ವಕವಾಗಿ ಸಂಸಾರದಲ್ಲಿ ನೆಮ್ಮದಿಯನ್ನು ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ವೈಯಕ್ತಿಕ ಬದುಕು, ಸಾಮೂಹಿಕ ಬದುಕು ಎರಡೂ ಕೂಡ ಚೆನ್ನಾಗಿರಬೇಕು ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡಿ ಮಂಗಲವನ್ನು ಪಡೆಯುವಂತಹ ವಿಶೇಷ ಕಾಲದಲ್ಲಿ ವಿಶೇಷ ದೃಷ್ಟಿಯಲ್ಲಿ ಗುರುಗಳು ನಮಗೆ ಅನೇಕ ಬಾರಿ ಅನುಗ್ರಹವನ್ನು ಮಾಡಿದ್ದಾರೆ. ಆದರೆ ಸಂಧ್ಯಾ ಕಾಲದಲ್ಲಿ ಆ ಸಂಧ್ಯಾ ಬದುಕನ್ನೇ ಉದ್ದೇಶಿಸಿ ತತ್ಸಂಬಂಧವಾಗಿ ಸಂಕಲ್ಪಿಸಿ ತಮಗೆ ಮಾತ್ರ ಅನುಗ್ರಹಿಸುವಂತಹ ಮಂತ್ರಾಕ್ಷರ ಏನಿದೆಯೋ ಅದು ಬದುಕಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ತಮ್ಮೆಲ್ಲರ ಸೌಭಾಗ್ಯ ಎಂಬುದನ್ನು ಮತ್ತೊಮ್ಮೆ ಜ್ಞಾಪಿಸುತ್ತಾ ನೆನಪಿಸುತ್ತಾ ನಾವೆಲ್ಲರೂ ಈ
ಈಗ ಸಾಮೂಹಿಕವಾಗಿ ರುದ್ರ ಪಾರಾಯಣವನ್ನು ಮಾಡೋಣ. ಎಲ್ಲರೂ ಆ ರುದ್ರಾರಾಧನೆಯಲ್ಲಿ ನಾವೆಲ್ಲರೂ ಸೇರಿಕೊಳ್ಳೋಣ. ನಮಃ ಹರಿ ಓಂ ನಮೋ ಭಗವತೆ ರುದ್ರಾಯ ಹರಿ ಓಂ ನಮಸ್ತೆ ರುದ್ರಮನ್ಯಮೋದನಿಷದೆ ನಮಃ ನಮಸ್ತೆ ಅಗ್ರೇ ಬಾಹುಭ್ಯಾಸದೆ ನಮಃ ಶಿವತಮಾ ಶಿವಂ ಬಭೂವತೆ ಶಿವಾಚರಕ್ಷಾಯಾತಭಯಾಮೋ ರುದ್ರಮೃಡಯಾ ಯಾವೇ ರುದ್ರ ಶಿವಾ ತಮೋಯ ಭೋಗಾ ಪಾಪಕಾಶಿನಿ ಯಾತಸ್ತನುಭಾಸಂತಮಯಾಗಿರಿಶಂ ಭಾವಿತಾನಯೇ ಆಮಿತುಂ ಗಿರಿಜಂತನಷ್ಟೇ ವಿಭರ್ಷತ್ತವೇ ಶಿವಾಂಗೇ ಪ್ರಕಾಂಗೋ ಅಭಿವ್ಯಕ್ತಕಕ್ಷಕಂ ಸುಮನಾಸತೆ ಅಧ್ಯಬೋಧನದಿ ಭಕ್ತಾನ್ ಪ್ರಥಮೋದೇಂದ್ಯೋ ವಿಜತೆ ಅಭಿವ್ಯಕ್ತತರುವಾನ್ ಸಂಕಯನ್ ಸರುವಾನ್
मनुमुग्रं मृडाचरित्रे रुद्रस्तवानो अन्यन्ते अस्तवशिवतमशिवो नस्तुपनाभव रमे वृक्ष आजुसन्निधाय कृत्सिं वसान आचरपिनाककुटिभ्रदागयि निगिरदविलोहित नमस्ते अस्तु भगवः नास्ते सहस्रं हेतजोऽन्यमस्मन्निवमन्तु ताः सहस्राणि सहस्रधा वा भवोस्तव हेतयः यो रुद्रो अर्जं यो अप्सुयपूजति जुडो रुद्रो विश्वाभुवना विवेज तस्मै रुद्राय नमो अस्तु यस्मात् परन्नावरमस्ति किञ्चिद्यस्मान्नाडी जोरश्चारोऽस्ति कश्चित् वृक्षैवस्तब्धो दिवितिष्ठत्यैकस्ते नेदं पूर्णं पुरुषेण सर्वम् नमोऽस्तु तन्मायो विश्वस्य क्षयति वेगजस्य विश्वामहेषु रथसाय नमो विद्देवसुरन्दवस्य अक्रमयशं वाजामुद्यो मत्याय आनयज्ञस्य मानजारुर्वाहमयजामहे मृत्यमे स्वाहा मृत्यमे स्वाहा ॐ नमो भगवते रुद्राय विष्णवे मृत्यमे आदि ಸಿದ್ಧವಾಗ್ತಾ ಇದೆ. ಮುಂದಿನ ಕಾರ್ಯಕ್ರಮಗಳ ಸ್ವರೂಪ ಈ ರೀತಿಯಾಗಿದೆ. ಪೂರ್ಣಾಹುತಿಗೆ ಪೂಜ್ಯ ಶ್ರೀ ಸಂಸ್ಥಾನದವರು, ಅದೇ ರೀತಿಯಾಗಿ ಶಕಟಪುರದ ಪೂಜ್ಯ ಶ್ರೀಗಳು ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಲಿದ್ದಾರೆ. ಪೂರ್ಣಾಹುತಿಗೆ ಪೂಜ್ಯ ಶ್ರೀ ಸಂಸ್ಥಾನದವರು ಆಗಮಿಸುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಎದ್ದು ನಿಂತು ಪೂಜ್ಯ ಶ್ರೀಗಳವರನ್ನು ಸ್ವಾಗತಿಸುವಂಥದ್ದು, ನಾವು ನಮಸ್ಕರಿಸಿ ಕುಳಿತುಕೊಳ್ಳುವಂಥದ್ದು. ಆಗ ಪೂರ್ಣಾಹುತಿಯ ಆರಂಭವಾಗುತ್ತದೆ. ಆ ಸಂದರ್ಭದಲ್ಲಿ ವಿಶೇಷವಾದಂತಹ ಪ್ರಕ್ರಿಯೆಗಳು ನಡೆಯಲಿದೆ. ಮಂಗಲ ದ್ರವ್ಯಗಳ ನಿರೀಕ್ಷಣೆ ಎಂಬಂತಹ ವಿಶೇಷವಾದಂತಹ ಪ್ರಕ್ರಿಯೆ ಆ ಸಂದರ್ಭದಲ್ಲಿ ನಡೆಯಲಿದೆ. ಈ ಮಂಗಲ ದ್ರವ್ಯಗಳಲ್ಲಿ ತಮ್ಮ ಮುಂಭಾಗದಲ್ಲಿ ಈಗಾಗಲೇ 2 ತೆಂಗಿನಕಾಯಿಗಳುಳ್ಳಂತಹ ಒಂದು ತಟ್ಟೆಯನ್ನಿರಿಸಿದ್ದಾರೆ. ಅದು ಶ್ರೀಚರಣಕ್ಕೆ ಪದಕಾಣಿಕೆ ಸಮರ್ಪಣೆ ಮಾಡುವುದಕ್ಕೆ ಇರುವಂತಹ ತೆಂಗಿನಕಾಯಿಗಳು. ಒಂದು ತಟ್ಟೆಯನ್ನು ಇಟ್ಟಿದ್ದಾರೆ. ಆ ತಟ್ಟೆಯಲ್ಲಿ ಒಂದಷ್ಟು ಮಂಗಲ ದ್ರವ್ಯಗಳಿದೆ. ಯಾರಿಗಾದ್ರೂ ಆ ತಟ್ಟೆ ಮಂಗಲ ದ್ರವ್ಯಗಳ ತಟ್ಟೆ ಬಂದಿಲ್ಲ ಅಂತಾದ್ರೆ ಅಲ್ಲಿಂದ ಕೈಯಲ್ಲಿ ನಮ್ಮ ಕಾರ್ಯಕರ್ತರು ಅಲ್ಲಿಗೆ ತಂದು ಕೊಡ್ತಾರೆ. ಮಂಗಲ ದ್ರವ್ಯಗಳನ್ನು ಇರಿಸಿದಂತಹ ಒಂದು ಹಾಳೆ ತಟ್ಟೆ, ಸ್ಥಾಪಿತ ದೀಪವನ್ನು ಕುಳಿತಲ್ಲಿಂದಲೇ ನಾವು ದರ್ಶನ ಮಾಡುವಂಥದ್ದು. ದರ್ಶನ ಮಾಡಿ ದೀಪವನ್ನು ದರ್ಶನ ಮಾಡುವಂಥದ್ದು. ಅದಾದ ನಂತರ ಫಲವನ್ನು, ತೆಂಗಿನಕಾಯಿ, ಒಂದು ಹೆಚ್ಚುವರಿ ಒಂದು ತೆಂಗಿನಕಾಯಿಯನ್ನು ತಟ್ಟೆಯ ಹೊರಗಡೆ ಕಾರ್ಯಕರ್ತರು ಇಟ್ಟಿದ್ದಾರೆ. ಅದು ಮಂಗಲ ದ್ರವ್ಯವಾದಂತಹ ಶಿಲೆಯ ಮೆಟ್ಟಿ ವನಿತೆಯ ಗೈದ, ಶಿಲೆಯ ಮೆಟ್ಟಿ ವನಿತೆಯ ಗೈದ, ಶಿವಧನುವ ಮುರಿದನು ರಾಮ, ಶಿವಧನುವ ಮುರಿದನು ರಾಮ, ಶಿವಭಕ್ತ ರಾವಣನನ್ನು ಸಂಹರಿಸಿ ಮೆರೆದನು ರಾಮ, ಶಿವಭಕ್ತ ರಾವಣನನ್ನು ಸಂಹರಿಸಿ ಮೆರೆದನು ರಾಮ, ಹರಿಯು ಹರನು ಒಂದೇ ಎಂದು ಸಾರಿ ಸಾರಿ ಹೇಳುದ ರಾಮ. इदं पक्वं मया देव स्थापितं गुरुतस्तव गच्छ यज्ञवतिं गच्छ स्वां योनिं गच्छ स्वाहा
ಭಕ್ತಿಯಿಂದ ಸಮರ್ಪಿಸಿ ನಮಸ್ಕರಿಸಿ ಎದ್ದು ನಿಂತುಕೊಳ್ಳಿ. ಪ್ರಾರ್ಥನೆಯ ಸಮಯ. ಮತ್ತೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಮಹೇಶ್ವರ ಗುರುರೇವ ಜಗತ್ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ತರುವಂತಹ ಹರಿವಾಣದಲ್ಲಿ ಸಮರ್ಪಿಸಿ ನಮಸ್ಕರಿಸಿ ಎದ್ದು ನಿಂತು ಕೈ ಮುಗಿದು ಪ್ರಾರ್ಥಿಸಬೇಕು. ವೈದಿಕರು ಪ್ರಾರ್ಥನಾ ಶ್ಲೋಕಗಳನ್ನು ಹೇಳ್ತಾರೆ. ತಾವೆಲ್ಲರೂ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಗುರು ಗಣಪತಿ, ಅದೇ ರೀತಿಯಾಗಿ ಮೃತ್ಯುಂಜಯನ ಶಿವನ ಪ್ರಾರ್ಥನೆಯನ್ನು ಮಾಡುವಂತಹ ಸಮಯ. ಓಂ ಸಿಂಹಾಸನಸ್ಥಂ ಪ್ರಭುಂ ಷಟ್ಕೋಣಾಂತಪದಂ ಹಿಮಾದ್ರಿತನಯಾ ಸೋಮಂ ಪ್ರಸನ್ನಾನನಂ ಲಕ್ಷ್ಮ್ಯಾಲಿಂಗಿತ ವಿಗ್ರಹಂ ತ್ರಿನಯನಂ ಭಕ್ತೇಷು ಕಲ್ಪದ್ರುಮಂ ಮಂತ್ರಾಧೀನತಮಂ ಮಹಾಗಣಪತಿಂ ವಂದೇ ಮಹೇಶಾರ್ಚಿತಂ ಕಾಲಿಂಗಂ ಗ್ರಹಮಧ್ಯಭಾಗ ನಿಲಯಂ ಪ್ರತ್ಯಂಗುಖಂ ವರ್ಕುಲಂ ಸಪ್ತಾಶ್ವಂ ಕಮಲಧ್ವಜಾನ್ವಿತಕರಂ ಪದ್ಮಾಸನಂ ಕಾಶ್ಯಪಿಂ ರಕ್ತಂ ರಕ್ತವಿಭೂಷಣಧ್ವಜನಭಚ್ಛತ್ರಾಂಬರಸ್ರಕ್ಯುಲಂ ನೇರೋರ್ತಿಂ ಯಗೇ ಪ್ರದಕ್ಷಿಣಪರಂ ಸೇವಾಮಯೇ ಭಾಸ್ಕರಂ ವಿದ್ವೇಷಂ ಜಹ ದಕ್ಷಿಣಸ್ಥಿತಗ್ರಹಂ ರಕ್ತಂ ತ್ರಿಕೋಣಾಕೃತಿಂ ದೋರ್ಭಿಶ್ಯತ್ತಿದರಂ ಸುಶೂಲಸುಗತಂ ಚಾರೂಢಮೇಧಾಧಿಪಂ ಭಾರದ್ವಾಜಮುವೇತರಕ್ತವಸನಚ್ಛತ್ರಾಂಬರಸ್ರಕ್ಯುಲಂ ನೇರೋರ್ತಿಂ ಯಗೇ ಪ್ರದಕ್ಷಿಣಪರಂ ಸೇವಾಮಯೇ ತಾರಕಂ ಭೋಜೇಶಂ ಭೃಗಗೋತ್ರಚಂದ್ರಹಗಣಂ ಪ್ರಾಚೀನಭಾಗೆ ಸ್ಥಿತಂ ಪಂಚಾಸ್ತ್ರೋಜ್ಜಲಮಂಡಲಂ ಕರಯುಗೆ ದಂಡಂ ವಯಃಪುಂಡಿಕಾ ವಿಭ್ರಾಣಂ ಸಿತವಸ್ತ್ರಭೂಷಣರಥಚ್ಛತ್ರಾಂಬರಸ್ರಕ್ಯುಲಂ ವೇರೋರ್ತಿಂ ಯಗೇ ಪ್ರದಕ್ಷಿಣಪರಂ ಸೇವಾಮಹೇ ಭಾರ್ಗವಂ ಆತ್ರೇಯಂ ಯದುರಾಧಿಪಂ ಗ್ರಹಗಣಸ್ಯಾಗ್ನೇಯಭಾಗೆ ಸ್ಥಿತಂ ಶ್ವೇತಾಶ್ವಂ ಚತುರಸ್ರಮಂಡಲಂ ದಕ್ಷಿಣಪರಂ ಸೇವಾಮಹೇ ತಂಗುರುಂ ಸೌರಾಷ್ಟ್ರಂ ಗ್ರಹಪಶ್ಚಿಮಸ್ಥಳಯಜಂ ತೋಣೀರಮಾಣಾಚ
ಪ್ರದಕ್ಷಿಣೆಗಳನ್ನು ಬಂದು ನಮಸ್ಕರಿಸುವಂತಹ ಸಮಯ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ಪಾಪಿತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ನವಗ್ರಹ ದಾನವನ್ನು ಪ್ರತ್ಯೇಕವಾಗಿ ಮಾಡುವಂತಹ ಸಮಯ. ವೈದಿಕೋತ್ತಮರಿಗೆ ನವಗ್ರಹ ಧಾನ್ಯಗಳನ್ನು ನವಗ್ರಹ ದಾನ ಮಾಡುವಂತಹ ಸಮಯ ಇದಾಗಿದೆ. महत् प्राणिनां जीवनोपायं वतः शान्तिं प्रयच्छ मे. हिरण्यगर्भगर्भस्थं हेमबीजं विभावसोः अनन्तपुण्यफलदं वतः शान्तिं प्रयच्छ मे. चन्द्रग्रहेण यो दोषः तद्दोषपरिहारार्थं यथाशक्ति हिरण्यसहित श्वेतवस्त्रबद्ध तण्डुलं सम्प्रददे श्रियै नमः. ॐ तत्सत्. तण्डुलं वैश्वदेवत्वं पाकेनान्नं भविष्यति तस्मात् तण्डुलदानेन सवे विष्णुः प्रसीदतु. हिरण्यगर्भगर्भस्थं हेमबीजं विभावसोः अनन्तपुण्यफलदं ततः शान्तिं प्रयच्छ मे. ಸಂಪನ್ನಗೊಂಡಿದೆ. ಇದೀಗ ಕಲಶ ಪ್ರೋಕ್ಷಣೆಯ ಸಮಯ. ಎರಡು ಕವಲುಗಳ ಅಲ್ಲದೆ ಇನ್ನು ಒಂದು 100 ರೂಪಾಯಿಯ ನೋಟನ್ನು ನೀಡಿದ್ದಾರೆ. ಅದು ನೂತನ ವಸ್ತ್ರಧಾರಣೆಯ ರೂಪದಲ್ಲಿ ಇರುವಂತದ್ದಾಗಿದೆ. ವೀಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ, ಅದರ ಮೇಲೆ ತುಳಸಿ ದಳ ಮತ್ತು 100 ರೂಪಾಯಿ ಅದರ ಜೊತೆಯಲ್ಲಿ ಸಂಪೂರ್ಣ ಫಲಾಭಾತ್ಯರ್ಥಂ ಯಥಾಶಕ್ತಿ ಹಿರಣ್ಯಂ ಬ್ರಹ್ಮಕಾಮಿದೋಗಂ ನಾಳಿಕೇರಭವಚ್ಚ ಸಪ್ತಬ್ರಹ್ಮಭ್ಯಃ ಸರ್ವಪ್ರಿಯೇಭ್ಯಃ ಸಂಪ್ರದಯೇ ಶ್ರೀ ನಮಃ. ಒಂದು ಧಾರಣ ನೀರನ್ನು ಅದರ ಮೇಲೆ ಹಾಕಿ ಎಲ್ಲ ವೈದಿಕರಿಗೂ ದಕ್ಷಿಣೆಯನ್ನು ಶಿಷ್ಯರ ಹಿತಕ್ಕಾಗಿ ಅನುಗ್ರಹಿಸಿದಂತಹ ವಿಶೇಷವಾದಂತಹ ಕಾರ್ಯಕ್ರಮ ಸಂಧ್ಯಾಮಂಗಲ. ಎಲ್ಲ ವೈದಿಕರು ಮಂತ್ರ ಪುರಸ್ಸರವಾಗಿ ತಮಗೆ ಅಕ್ಷತೆಯನ್ನು ಹಾಕ್ತಾರೆ. ತಾವು ಕುಳಿತಲ್ಲಿಂದಲೇ ನಮಸ್ಕರಿಸಬೇಕು. ತಲೆಗೆ ಅಕ್ಷತೆ ಬಿದ್ದ ನಂತರ ಅಥವಾ ಇವರು ಅಕ್ಷತೆಯನ್ನು ಹಾಕಿದ ನಂತರ ತಾವು ತಲೆ ಎತ್ತಿದ್ರೆ, ಕುಳಿತಲ್ಲಿಂದಲೇ ತಲೆ ತಗ್ಗಿಸಿದ್ರೆ ಶ್ವಾಸಯ ಪೃಥಿವೀ ಭುವತ್ಯಾಂ ಪುರುತ್ರಾದೇವ ಮತಾಂ ಯಷ್ಟಿಭಂ ಜಗತ್ ಸ್ವತಂ ಮುಖೇ ಸಜೋ ಇಂದ್ರೇಣ ದೇವೈರ್ ಭೂರಾತ್
ಆಶೀರ್ವಾದವನ್ನು ಮನಸ ಪ್ರಾರ್ಥಿಸಿ ಬ್ರಹ್ಮಾರ್ಪಣ ಬಿಡುವಂತಹ ಸಮಯ. ಹೂವಿನ ತಟ್ಟೆಯಿಂದ ಹೂವು, ಗಂಧ, ಅಕ್ಷತೆ ಎಲ್ಲವನ್ನು ಕೈಯಲ್ಲಿ ತೆಗೆದುಕೊಳ್ಳಿ. ಹೂವು, ಗಂಧ, ಅಕ್ಷತೆ ಕೈಯಲ್ಲಿ ತೆಗೆದುಕೊಳ್ಳಿ. ಕೌಳಿಗೆ ಸಕ್ಕಣವನ್ನು ಪತ್ನಿಯ ಕೈಯಲ್ಲಿ ಕೊಡಿ. ಪುರೋಹಿತರು ಮಂತ್ರವನ್ನು ಹೇಳಿ ಓಂ ತತ್ಸತ್ ಎಂಬುದಾಗಿ ಹೇಳಿದಾಗ ನೀರು ಹಾಕಿ ತಟ್ಟೆಗೆ ಆ ಬ್ರಹ್ಮಾರ್ಪಣವನ್ನು ಹೂ, ಗಂಧಾಕ್ಷತೆಯನ್ನು ಬಿಟ್ಟು ಬಿಡಬೇಕು. ಶ್ರೀಮಜ್ಜಗದ್ಗುರುಣಾಂ ನಿತ್ಯಸನ್ನಿಧೌ ಆಚರಿತ ಉಗ್ರರಥ ಶಾಂತಿ ಭೀಮರಥ ಶಾಂತಿ ಸಹಸ್ರಚಂದ್ರ ದರ್ಶನ ಶಾಂತ್ಯಾಖ್ಯ ಸಂಧ್ಯಾಮಂಗಲಕರ್ಮಣ ಶ್ರೀ ಪರಮೇಶ್ವರ ಪ್ರೀಯತಾಂ. ಓಂ ತತ್ಸತ್ ಬ್ರಹ್ಮಾರ್ಪಣಮಸ್ತು. ನೀರು ಹಾಕಿ ತಟ್ಟೆಗೆ ಬಿಟ್ಟು ತಮ್ಮ ಕುಲದೇವರನ್ನು ಸ್ಮರಿಸಿ ನಮಸ್ಕಾರವನ್ನು ಅಲ್ಲಿಂದ ಮಾಡಿ ನಿಮ್ಮ ಬಲಭಾಗ ಉತ್ತರಕ್ಕೆ ಮುಖ ಮಾಡಿ ಎರಡು ಆಚಮನವನ್ನು ಮಾಡಬೇಕು. ಆಚಮನ ಆದ ನಂತರ ತಾವು ಇದೇ ಸ್ಥಾನದಲ್ಲಿ ಕುಳಿತಿರಬೇಕು. ಸೀತಾಪತಿದೂತಾದ್ಯಂ ವಾತಾತ್ಮಜಮತ್ಯಭಾವಯೇ ಹೃದ್ಯಂ ಕರುಣಾರುಣಮುಖಕಮಲಂ ಕರುಣಾರಸಪೂರಪೂರಿತಾಪಾಂಗಂ ಸಂಜೀವನಮಾಶಾಸೆ ಮಂಜುಳಮಹಿಮಾನಮಂಜನಾ ಭಾಗ್ಯಂ ಶಂಬರವೈರಿಶರಾತಿಗಮಂಬುಜದಲವಿಗುಲಲೋಚನೋದಾರಂ ಕಂಬುಗಲಮನಿರದಿಷ್ಟಂ ಬಿಂಬಜ್ವಲಿತೋಷ್ಣಮೇಕಮವಲಂಬೆ ಭೂರೀಕೃತಸೀತಾತಿ ಪ್ರಕಟೀಕೃತ ರಾಮವೈಭವಸ್ಫೂರ್ತಿಃ ಧಾರಿತದಶಮುಖಕೀರ್ತಿ ಪುರತೋ ಮಮ ಭಾತು ಹನುಮತೋ ಮೂರ್ತಿಃ ವಾನರನಿಕರಾಧ್ಯಕ್ಷಂ ದಾನವಕುಲಕುಮುದರವಿಕರಸದೃಕ್ಷಂ ದೀನಜನಾವನವೀಕ್ಷಂ ಪವನತಪಃಪಾಕಪುಂಜಮದ್ರಾಕ್ಷಂ ಏತತ್ ಪವನಸುತಸ್ಯ ಸ್ತೋತ್ರಂ ಯಃ ಪಠತಿ ಪಂಚರತ್ನಾಖ್ಯಂ ಚಿರವಿನನಿಖಿಲಾನ್ ಭೋಗಾನ್ ಭುಂಕ್ತ್ವಾ ಶ್ರೀರಾಮ ಭಕ್ತಿ ಭಾಗವತಿ ಶ್ರೀರಾಮ ಭಕ್ತಿ ಭಾಗವತಿ ಶ್ರೀರಾಮ ಭಕ್ತಿ ಭಾಗವತಿ. ತಾವೆಲ್ಲರೂ ಆಸೀನರಾಗಬೇಕು. ವೈದಿಕರು ಮಂತ್ರಘೋಷವನ್ನು ಮಾಡ್ತಾರೆ. ಮಂತ್ರಘೋಷವನ್ನು ಮಾಡಿದ ನಂತರ ತಾವು ನಿತ್ತಲ್ಲಿಯೇ ಈ ಸೂಚನೆಯನ್ನು ಗಮನಿಸಿ, ತಾವು ನಿತ್ತಲ್ಲಿಯೇ ಮೊದಲಿಗೆ ಪತಿಗೆ ಹಾರಾರ್ಪಣೆ ಮಾಲಾ
ಮಾಲಾರ್ಪಣೆಯನ್ನು ಮಾಡುವಂಥದ್ದು. ತಾವು ನಿಂತಲ್ಲಿಯೇ ಸ್ವಲ್ಪ ತಿರುಗಿ, ಅದಾದ ನಂತರ ಪತ್ನಿಗೆ ಮಾಲಾರ್ಪಣೆಯನ್ನು ಮಾಡುವಂಥದ್ದು. ನಿಂತಲ್ಲಿಯೇ ತಮ್ಮ ಮುಖ ಶ್ರೀಪೀಠಕ್ಕೆ ಅಭಿಮುಖವಾಗಿರಬೇಕು. ವೈದಿಕರಿಂದ ಇದೀಗ ಘೋಷ. ಶ್ರೀಮತ್ಪಂಕಜವಿಷ್ಟೋ ಹರಿಹರೋ ವಾಯುರ್ಮಹೇಂದ್ರೋ ನಲಶ್ಚಂದ್ರೋ ಭಾಸ್ಕರ ಪಿತ್ತಪಾಲ ವರುಣ ಧರ್ಮಾಧಿಪಾಲಗ್ರಹಾಃ ಪ್ರತ್ಯುಂಗೋ ನಲಕೂಬರಸ್ಸುರಗುರುಶ್ಚಿಂತಾಮಣಿಃ ಕೌಸ್ತುಭಸ್ವಾಮೀ ಶಕ್ತಿಧರಶ್ಚಲಾಂಗಲಧರ ಕುರ್ವಂತು ವೋ ಮಂಗಲಂ. ವಾಲ್ಮೀಕಿಸ್ತನಕಸ್ತನಂದನಮುದ್ಯಾಸೋ ವಸಿಷ್ಠೋ ಭೃಗುಜ್ಜಾಬಾಲಿ ಯಮದಗ್ನಿಜನ್ಮುದನಯಾ ಯೋಗಿವಾದೋ ನಮಃ. ಆಂಧಾತಾನಹುಷಃ ಪ್ರದೀಪಸಗರಶ್ಚೈಕೋ ದಿಲೀಪೋ ಗತೋ ರಾಮೋ ಧರ್ಮಸುತೋ ಯಜಾತಿ ಭರತೋ ಕುರ್ವಂತು ವೋ ಮಂಗಲಂ. ಮೊದಲಿಗೆ ಪತ್ನಿ ಪತಿಗೆ ಹಾರಾರ್ಪಣವನ್ನು ಮಾಡುವಂಥದ್ದು. ಅತ್ಯಂತ ಸುಪ್ರಸನ್ನಳಾಗಿ ಇದೀಗ ಪತ್ನಿಗೆ ಹಾರಾರ್ಪಣೆ ಮಾಡುವಂಥದ್ದು. ಅತ್ಯಂತ ಸುಪ್ರಸನ್ನಳಾಗಿ ಹರ ನಮಃ ಪಾರ್ವತಿ